ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು KM ದೊಡ್ಡಿ ಹತ್ತಿರ ಇರುವ ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮದ್ದೂರು ಹತ್ರ ಹೋದಾಗ KM ದೊಡ್ಡಿ ಹತ್ರ ಹೋಗಬೇಕು. ಅಲ್ಲಿಂದ 3-4 ಕಿಲೋಮೀಟರ್ ಒಳಗಡೆ ಹೋದರೆ ಆತ್ಮಲಿಂಗೇಶ್ವರ ದೇವಸ್ಥಾನ ಸಿಗುತ್ತದೆ. ಸುಮಾರು ಇದು 30-40 ಎಕರೆ ಪ್ರದೇಶದಲ್ಲಿ ಈ ದೇವಸ್ಥಾನ ಮಾಡಿದ್ದಾರೆ. ಇಲ್ಲಿ ಪೆಡಲ್ ಬೋಟಿಂಗ್, ಉದ್ಯಾನವನ, ಮಕ್ಕಳ ಆಟದ ಪ್ರದೇಶ, ಜೊತೆಗೆ ದೇವಸ್ಥಾನ, ಕಲ್ಯಾಣ ಮಂಟಪ ಎಲ್ಲವೂ ಕೂಡ ಇದೆ. 1993ರಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂತ ಇತಿಹಾಸ ಹೇಳುತ್ತೆ. ಇನ್ನು ಈ ದೇವಸ್ಥಾನ ಒಂದು ಬೆಟ್ಟದ ಮೇಲೆ ಇರೋದ್ರಿಂದ, ಅಂದರೆ ಸುಮಾರು ಒಂದು 50 ಮೆಟ್ಟಿಲುಗಳಷ್ಟು ಹತ್ಕೊಂಡು ಹೋಗಿ ನೀವು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದ ಗೋಪುರ ಸಾಕಷ್ಟು ಎತ್ತರದಲ್ಲೇ ಇದೆ. ನೀವು ಮೆಟ್ಲು ಹತ್ತಬೇಕಾದ್ರೆ ನೋಡೋದಕ್ಕೆ ಹನುಮಾನ್ ಮತ್ತು ನಂದಿ ದೇವರುಗಳ ಕೂಡ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ದೇವಸ್ಥಾನದ ಒಳಗಡೆ ಹೋಗಿದ ನಂತರ ನಿಮಗೆ ಸುತ್ತ ತೆರೆದ ಪರಿಸರ, ಹಸಿರು ತೋಟಗಳಿಂದ ಕಾಣುವಂತಹ ಒಂದು ದೇವಾಲಯ ನೋಡ್ಬೋದು. ಆಧುನಿಕ ಶೈಲಿಗಳಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಈ ಸ್ಥಳ ಒಂಥರ ಶಾಂತವಾಗಿದೆ, ಜೊತೆಗೆ ನೆಮ್ಮದಿ ಕೂಡ ಸಿಗುತ್ತೆ ಅಂತಲೇ ಹೇಳ್ತಾರೆ. ಭಗವಾನ್ ಶಿವಲಿಂಗ ಇಲ್ಲಿ ಪೂಜೆ ಮಾಡುವಂತಹ ನಾವು ದೇವರು. ಇದನ್ನು ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಸುತ್ತಮುತ್ತ ಕಾಲೇಜ್ ಇರೋದ್ರಿಂದ ಅಲ್ಲಿಗೆ ಭೇಟಿ ಕೊಡ್ತಾನೆ ಇರ್ತಾರೆ. ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಸಮಯ ಕಳೆಯೋಕ್ಕೆ ಇದು ಒಂಥರ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿ ನಿಸರ್ಗಧಾಮ ಪಾರ್ಕ್ ಅಂತ ಒಂದು ಪಾರ್ಕ್ನ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅದು ಒಂಥರ ಉದ್ಯಾನವನ ಆಗಿದ್ದು, ಅಲ್ಲಿ ನೋಡೋದಕ್ಕೆ ನಿಮಗೆ ಪ್ರಾಣಿ ಪಕ್ಷಿಗಳ ಭಾವಚಿತ್ರಗಳು ಸಿಗುತ್ತೆ. ಪಾರ್ಕ್ ಅನ್ನೋದ್ರಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು. ಜೊತೆಗೆ ಹಸಿರಿನಿಂದ ಕೂಡಿದೆ. ಜೊತೆಗೆ ಅಲ್ಲೇ ನಿಮಗೆ ಸಣ್ಣ ಕಾರಂಜಿ, ಮಕ್ಕಳು ಆಟ ಆಡೋದಕ್ಕೆ ಬೋಟಿಂಗು, ಪೆಡಲ್ ಬೋಟಿಂಗ್, ಸಣ್ಣ ಬೋಟಿಂಗ್, ಈ ಥರ 5 ರೂಪಾಯಿ 10 ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡಿ ನಿಮಗೆ ಅಲ್ಲಿ ಜಾಲಿ ರೈಡ್ ಆಗಿ ಕೂಡ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಕ್ಯಾಂಪಸ್ ಒಳಗಡೆ ಫುಡ್ ಕೋರ್ಟ್ಗಳು, ರೆಸ್ಟೋರೆಂಟು, ವಿಶಾಲವಾದ ಪಾರ್ಕು ಎಲ್ಲ ಇದೆ. ಮದುವೆ ಮಾಡೋರೆಲ್ಲರೂ ಕೂಡ ಇಲ್ಲಿ ಮಾಡ್ತಾರೆ, ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ನೀವೇನಾದರೂ ಬೆಂಗಳೂರಿಂದ ಮಂಡ್ಯ ಅಥವಾ ಮದ್ದೂರಿಗೆ ಭೇಟಿ ನೀಡಿದರೆ ಈ ಜಾಗಕ್ಕೆ ಬಂದು ಹೋಗ್ಬೋದು. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಕೂಡ ಹೋಗ್ಬೋದು ಅಂತ ಹೇಳ್ತೀನಿ. ಜೊತೆಗೆ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಆ ಟೈಮಲ್ಲಿ ಹೋದರೆ ಬಿಸಿಲು ಕೂಡ ಕಮ್ಮಿ ಇರುತ್ತೆ. ಸ್ವಲ್ಪ ಬೆಟ್ಟದ ಮೇಲೆ ಇರೋದ್ರಿಂದ ಯಾವುದೇ ರೀತಿ ಬಿಸಿಲು ಇಲ್ಲದೆ ಆರಾಮಾಗಿ ಹೋಗಿ ಖುಷಿಯಿಂದ ಬರ್ಬೋದು. ಈ ದೇವಸ್ಥಾನ ಒನ್ ಡೇ ಟ್ರಿಪ್ಪಿಗೆ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಇತ್ತೀಚೆಗೆ ಜನಪ್ರಿಯತೆ ಗಳಿಸುತ್ತಿರುವ ದೇವಾಲಯಗಳಲ್ಲಿ ಕೂಡ ಒಂದಾಗಿದೆ. ರಾಮಾಯಣದ ಕಥೆಯನ್ನು ಆಧರಿಸಿದೆ ಈ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಂದರೆ ರಾವಣನು ತನ್ನ ತಾಯಿಗಾಗಿ ಆತ್ಮಲಿಂಗವನ್ನು ನಿರ್ಮಿಸಿದನು. ಅದು ಗೋಕರ್ಣದಲ್ಲಿದೆ, ಆದ್ದರಿಂದ ಆತ್ಮಲಿಂಗ ಅಂತ ಹೆಸರು ಬಂದಿದೆ ಅನ್ನೋದು ಕೂಡ ವಾಡಿಕೆ. ದೇವಾಲಯದ ಹೆಸರು ರಾಮಾಯಣದ ಕಥೆಯನ್ನು ನೆನಪಿಸುತ್ತದೆ. ಅಲ್ಲಿ ರಾವಣನು ತನ್ನ ತಾಯಿ ಆಸೆಯನ್ನು ಪೂರೈಸಲು ಶಿವನ ಆತ್ಮಲಿಂಗವನ್ನು ನಿರ್ಮಿಸಿದ್ದಾನೆ ಅನ್ನೋದು ಒಂದು ಪ್ರತೀತಿ ಅಂತಲೇ ಹೇಳ್ಬೋದು. ಅದು ಗೋಕರ್ಣದಲ್ಲಿದೆ. ಇಲ್ಲಿ ಆ ಹೆಸರಿನಿಂದ ಪೂಜೆನೂ ಕೂಡ ನಡೀತಾನೆ ಇದೆ. ಇಷ್ಟಾಗಿತ್ತು ಈ ದೇವಸ್ಥಾನದ ಡೀಟೇಲ್ಸ್ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಜೊತೆಗೆ ಡೀಟೇಲ್ಸ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಯಾವುದೇ ರೀತಿ ಮಿಸ್ ಮಾಡಬೇಡಿ. ನೀವು ಏನಾದರೂ ಮಂಡ್ಯ, ಮದ್ದೂರು ಆ ಸೈಡ್ ಹೋದಾಗ ಈ ದೇವಸ್ಥಾನಕ್ಕೆ ಭೇಟಿ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.